ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಸ್ನೇಹಿತರೆ, ನಾನು ಯೂಟ್ಯೂಬ್ ಬಗ್ಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಆ್ಯಡ್ಸನ್ಸ್ ಬಗ್ಗೆ ಅಂತೂ ತುಂಬ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಆಮೇಲೆ ನಾನು ನನ್ನ ಚಾನಲ್ ಮೇಲೆ ನಂಬರ್ ಕೊಟ್ಟು ಒಂದು ವೀಡಿಯೋ ಕೂಡ ಹಾಕಿದ್ದೀನಿ. ಏನಾದರೂ ನಿಮ್ಮ ಚಾನಲಲ್ಲಿ ಸಮಸ್ಯೆ ಆಗಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನಂಬರ್ ಕೊಟ್ಟು ಒಂದು ವೀಡಿಯೋ ಹಾಕಿದ್ದೀನಿ. ಎರಡು ವಿಡಿಯೋ ಇದೆ. ಸೊ 2 ವಿಡಿಯೋದಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ. ಆ ನಂಬರಲ್ಲಿ ಹೇಳಿದ್ದೀನಿ ಏನಾದರೂ ನಿಮ್ಗೆ ಸಮಸ್ಯೆ ಇತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ನಂಬರ್ ಕೊಟ್ಟಿದ್ದೆ. ಸೊ ಅದನ್ನು ನೋಡಿಕೊಂಡು ಸುಮಾರು ಜನ ನನ್ನಿಂದ ಹೆಲ್ಪ್ ತೊಗೊಂಡಿದ್ದಾರೆ. ಅವರು ಸಮಸ್ಯೆನ ಬಗೆಹರಿಸ್ಕೊಂಡಿದ್ದಾರೆ. ಸುಮಾರು ಜನ ನೀವು ನನ್ನ ಚಾನಲ್ ಮೇಲೆ ನೋಡ್ಬೋದು. ಇನ್ನೂ ಸುಮಾರು ವೀಡಿಯೋಸ್ ನಾನು ಹಾಕಿಲ್ಲ. ಎಷ್ಟೋ ಜನರಿಗೆ ಏನೇನೋ ಸಮಸ್ಯೆ ಆಗಿತ್ತು, ಅದೆಲ್ಲ ಸರಿ ಮಾಡಿ ನಾನು ಕೊಟ್ಟಿದ್ದೀನಿ. ಬಟ್ ವೀಡಿಯೋಸ್ ಹಾಕಿಲ್ಲ ತುಂಬ ಜನರದು. ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೀನಿ. ಈ ರೀತಿ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ನಿಮಗೂ ಒಂದು ಫೇತ್ ಬರಲಿ, ವಿಶ್ವಾಸ ಬರಲಿ, ಒಂದು ಕಮ್ಯುನಿಟಿ ಬಿಲ್ಡ್ ಆಗಲಿ, ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜನರಿಗೆ ಹೋಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ವಿಡಿಯೋ ಮಾಡ್ತಿದ್ದೀನಿ. ಈ ನಂಬರ್ ಕೊಟ್ಟಿರೋ ನಂಬರ್ ತೊಗೊಂಡು ಒಬ್ಬರಿಗೆ ಒಂದು ಪ್ರಾಬ್ಲಮ್ ಆಗಿತ್ತು. ತುಂಬ ದಿನದಿಂದ ಈ ಪ್ರಾಬ್ಲಮ್ ಆಗಿತ್ತು ಸ್ನೇಹಿತರೆ ಅವರಿಗೆ. ಸೊ ಅದನ್ನು ನಾನು ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ. ಸೊ ನಾನು ಹೇಳೋದು ಬೇಡ, ಅವ್ರ ಜೊತೆನೇ ಮಾತಾಡಿಕೊಂಡು ನಾನು ಅವರನ್ನು ಇವತ್ತು ನನ್ನ ಚಾನಲ್ ಮೇಲೆ ಇನ್ವೈಟ್ ಮಾಡಿದ್ದೀನಿ. ಸೊ ಅವರ ಹತ್ರನೇ ಏನೇನು ಸಮಸ್ಯೆ ಆಗಿತ್ತು, ಯಾವಾಗಿಂದ ಸಮಸ್ಯೆ ಇತ್ತು, ಏನು ಸಮಸ್ಯೆ ಇತ್ತು ಎಲ್ಲನೂ ಕ್ಲಿಯರಾಗಿ ಅವ್ರ ಜೊತೆ ಮಾತಾಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋ ಫುಲ್ ನೋಡಿ. ಸೊ ನಿಮಗೇನಾದರೂ ಈ ರೀತಿ ಸಮಸ್ಯೆ ಆಗ್ತಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ನನ್ನ ಚಾನಲ್ ಮೇಲಿದೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕೆಲಸ ಮಾಡ್ಕೋಬೋದು. ಸೊ ಬನ್ನಿ, ಅವರನ್ನು ನಮ್ಮ ಚಾನಲ್ ಮೇಲೆ ಇನ್ವೈಟ್ ಮಾಡೋಣ. ಅವ್ರು ಎಲ್ಲಿಂದ, ಅವ್ರ ಚಾನಲ್ ಯಾವುದು ಎಲ್ಲನೂ ಡೀಟೇಲಾಗಿ ಅವ್ರ ಜೊತೆ ಮಾತಾಡಿಕೊಂಡು ಇನ್ಫಾರ್ಮೇಷನ್ ತೊಗೊಳ್ಳೋಣ. ಸೊ ಬನ್ನಿ ಸ್ನೇಹಿತರೆ, ಅವರಿಗೆ ನಾನು ಇನ್ವೈಟ್ ಮಾಡ್ತಿದ್ದೀನಿ. ನಮಸ್ಕಾರ ಸರ್, ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಸ್ವಾಗತ. ಸರ್, ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ಏನು ಮಾಡ್ತೀರಾ ಒಂದು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ಬೋದಾ? ಸರ್ ನಮಸ್ತೆ ಸರ್, ಕನ್ನಡ ಕ್ರಿಯೇಟಿವ್ ಗೈಡ್ಗೆ ಸ್ವಾಗತ ಸರ್. ನಿಮ್ಮೊಡನೆ ಮಾತನಾಡೋದು ಸಿಕ್ಕಿದ್ದು, ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ಎಣಿಸ್ತೇನೆ. ನಾನು ಪ್ರದೀಪ್ ಕುಮಾರ್ ಶೆಟ್ಟಿ, ಮೂಡು, ನಾನು ಇರೋದು ಉಡುಪಿಯಲ್ಲಿ, ಸಿಟಿಯಲ್ಲಿ. ಸರ್, ನನ್ನದೊಂದು ಯಕ್ಷ ಯೂಟ್ಯೂಬರ್ ಅಂತ ಒಂದು ಚಾನೆಲ್ ಇದೆ. ನಾನು ಹೆಚ್ಚಾಗಿ ಯಕ್ಷಗಾನದ ಬಗ್ಗೆನೇ ಹಾಕೋದು. ಅದು ಸಾಧಾರಣ 2860-70 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆದ್ರೆ ಅದರಲ್ಲಿ ಮೊದಲು ಏನಾಯ್ತಂದ್ರೆ ನನಗೆ 2ನೇ ಸ್ಟೆಪ್ ಮಾನಿಟೈಸ್ ಮಾಡುವಾಗ 1 ಸ್ಟೆಪ್ 2 ಸ್ಟೆಪ್ ಅಲ್ಲಿ ಪ್ರಾಬ್ಲಮ್ ಆಯ್ತು. ಆವಾಗ ನಾನು ಯೂಟ್ಯೂಬ್ ಅಲ್ಲಿ ಒಬ್ರು ತುಂಬಾ ಹೆಸರುಂಟು, ಹೆಸರು ಹೇಳುದಿಲ್ಲ ಅವ್ರದ್ದು, ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಿದ್ರು 400 ರೂಪಾಯಿ ಹಾಕಿ ಅಂತ ಹೇಳಿದ್ರು. ಆವಾಗ್ಲೇ ಅಲ್ಲೊಂದು ರಿಟರ್ನ್ ಅವ್ರಿಗೆ ಒಂದು ಮೆಸೇಜ್ ಬಂತು ನಮ್ಗೆ, ಇದು ಹಣ ವಾಪಸ್ ತಕೊಳ್ಳಿಕ್ಕೆ ಇಲ್ಲ ಅಂತ. ಆಮೇಲೆ ಮಾಡಿದ್ರು, ಅದು ಸರಿಯಾಗ್ಲಿಲ್ಲ. ಪುನಃ ಅದು ನೀವು ಇನ್ನು ಮಾಡ್ಲಿಕ್ಕೆ ನಿಮ್ಗೆ 2000 ರೂಪಾಯಿ ಆಗ್ತದೆ ಅಂತ ಹೇಳಿದ್ರು. ಅದು 2 ಅಲ್ಲ 5 ಏನು ಹೇಳಿದ್ರು, ಮತ್ತೆ 2ಕ್ಕೆ ಬಂದು ಇಲ್ಲ ಅಂತ ಹೇಳಿದ್ರು, 2ಕ್ಕೆ ಬಂದು. ಆಮೇಲೆ ಅದು ಕೊಟ್ಟ ಮೇಲೆ ಅದು 2ನೇ ಸ್ಟೆಪ್ ಪಾಸ್ ಆಯ್ತು. 3ನೇ ಸ್ಟೆಪ್ ಹೋಗಿ ಅಲ್ಲಿ ನಿಂತು, ಅಲ್ಲಿ ಅವರು ರೀಯೂಸ್ ಕಾಂಟ್ಯಾಕ್ಟ್ ಅಂತ ಬಂತು. ಮತ್ತೆ ನಾನು ಕೆಲವು ಅದನ್ನು ತೆಗೆದು ಅವ್ರು ಹೇಳಿದ್ರು ಅಲ್ಲಿ ಯಾವ್ದೆಲ್ಲ ಉಂಟು ನೋಡಿ ಚೆಕ್, ಕೆಲವು ಸಣ್ಣ ಸಣ್ಣ ತೆಗೆದಾಕಿದೆ ಎಲ್ಲ ನಮ್ದೇ ಮಾತ್ರ. ಆದ್ರೂ ಅವ್ರಿಗೆ ಹೇಳಿದ್ರು, ನೋಡಿದ್ರು, ಮತ್ತೆ ಆಗ್ಲಿಲ್ಲ. ಮತ್ತೆ ಕೆಲವು ದಿವಸ ಮತ್ತೆ ಫೋನ್ ಇರ್ತದಿಲ್ಲ, ನಾವು ಫೋನ್ ಮಾಡಿ ಇರ್ತಿಲ್ಲ. ಮತ್ತೆ ಅವರು ಮಾತಾಡುದಿಲ್ಲ, ಅವರ ಜನಗಳು ಮಾತಾಡೋದು. ಅವರೇ ಕೊಡಿ ಅಂತ ಹೇಳಿದ್ರೆ ಅವ್ರು ಬಿಸಿ ಇದ್ದಾರೆ, ಹಾಗೆ ಇದ್ರೆ ನಾಟಕ ಮಾಡ್ತಾ ಇದ್ರು. ಮತ್ತೆ ಲಾಸ್ಟ್ ಅವರ ಜನ ಹೇಳಿದ ನನಗೆ 25,000 ಆಗ್ತದೆ ಅಂತ. ನಾನು ಹೇಳಿದೆ, ಸುಮ್ಮನೆ ಮಾರೆ 25,000 ಬೇಡ, ಚಾನಲೇ ಬೇಡ ಬಿಡು ಅಂತ ಹೇಳಿ ಮತ್ತೆ ನಾನು ಅದರ ಆಸೆಯನ್ನು ಬಿಟ್ಟುಬಿಟ್ಟೆ. ಮತ್ತೆ ನಾನು 1-2 ವಿಡಿಯೋಗಳನ್ನು ತೆಗೆದೆ, ಬೇಡ ಸುಮ್ಮನೆ ಯಾಕೆ ಅದ್ರಲ್ಲಿ ಇಡುದು ಅಂತ. ಹಾಗೆ ಇರುವಾಗ ಸಾಧಾರಣ ಒಂದು 2-3 ತಿಂಗಳು ಹಾಗೆ ಹೋಯಿತು. ಹಾಗೆ ಸರ್, ಮೊನ್ನೆ ಒಂದು 10-15 ದಿವಸ ಹಿಂದೆ ನಾನು ಹೀಗೆ ನೋಡ್ತಾ ಇರುವಾಗ ಕನ್ನಡ ಕ್ರಿಯೇಟಿವ್ ಗೈಡ್ಸ್ ಹಾಗೆ ಚಾನೆಲ್ ನೋಡಿದೆ, ಕ್ರಿಯೇಟರ್ಸ್ ಗೈಡ್. ಹೌದು, ಅದು ನೋಡಿದೆ. ಅದರಲ್ಲಿ
ನಿಮ್ದು ಇದೆಲ್ಲ ಸ್ಪೀಚ್ ಎಲ್ಲ ನೋಡಿದ್ವಿ ನಾನು. ಮತ್ತೆ ನಮ್ಗೆ ತುಂಬಾ ನೀವು ಮಾತಾಡೋ ಸ್ಟೈಲ್ ನೋಡಿ ನೀವು ನಾರ್ಮಲ್ ಆಗಿ ಒಳ್ಳೆ ರೀತಿಯಲ್ಲಿ ಮಾಡ್ತೀರಿ, ಕರೆಕ್ಟ್ ಇರ್ಬೋದು ಅಂತ ಎಣಿಸಿದ್ ನಾನು. ಮಾತಾಡೋದು ಗೊತ್ತಾಗ್ತದಲ್ಲ ಹೇಗೆ ಅಂತ. ಹೌದು ಸರ್. ಅದ ನಾನು ನೀವು ಬೇರೆಯವರಿಗೆ ಒಂದು ಹೇಳಿದೆ, ಅವರು ನನ್ನ ನಂಬಲಿಲ್ಲ, ನಾನು ಹೇಗೆ ಹೇಳಿದೆ ಅವ್ರು ನಂಬಲಿಲ್ಲ ನನ್ನ, ಮತ್ತೆ ಅವ್ರು ಕೊಡ್ಲಿಲ್ಲ ಅಂತದ ವಿಡಿಯೋದಲ್ಲಿ ಇತ್ತು. ಹಾಗಾಗಿ ಇವ್ರಿಗೆ ಇದೆಲ್ಲ ಹೇಳ್ಬೇಕಾದ್ರೆ ಇವರು ನಾರ್ಮಲ್ ಆಗಿ ಒಳ್ಳೆ ಜನನೇ ಇರ್ಬೇಕಂತ ಎಣಿಸಿದ್ದೆ. ಮತ್ತೆ ನಾನು ಅದರಲ್ಲಿ ನೀವು ಹೇಳ್ತೀರಿ ಅವ್ರ ನಂಬರ್ ನೋಡಿ ಎಲ್ಲೂ ಸಿಗ್ಲಿಲ್ಲ, ಮೇಲೆ ಒಂದು ಎಲ್ಲಿ ಮೇಲೆ ಕೂಡ ಸಿಗ್ಲಿಲ್ಲ. ಮತ್ತೆ ನಾನು ಅದು ಇನ್ಸ್ಟಾಗ್ರಾಮ್ಗೆ ಕನೆಕ್ಟ್ ಮಾಡಿದ್ದೆ, ಅದರಲ್ಲಿ ನಾನು ಮೆಸೇಜ್ ಹಾಕಿದ್ದೆ, ನೀವು ನೋಡಿದ್ದು ಅಂತ. ಆಮೇಲೆ ನೀವು ನಂಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಿ, ಮತ್ತೆ ನಾನು ಮಾತಾಡಿದಾಗ ನೀವು ಹೇಳಿದ್ರಿ ನೋಡಿ ಇದು ಸರಿ ಮಾಡ್ಬೋದು ಅಂತ. ಆವಾಗ ನನಗೆ ಏನಾಯ್ತಂದ್ರೆ ಒಂದು ಹೋದ ಜೀವ ಮತ್ತೆ ಬಂದ್ರೆ ಹೇಗಾಗ್ತದೆ ನೋಡಿ, ಹಾಗಾಯ್ತು. ಅಷ್ಟೊಂದು ಸಂತೋಷ ಆಯ್ತು. ಅದು ನಿಮ್ಗೆ ಗೊತ್ತಿರ್ಬೋದು ನಾನು ಹೇಗೆ ನಿಮ್ಮ ಹತ್ರ ಮಾತಾಡಿದ್ದೇನೆ ಅಂತ ಅಲ್ವಾ. ಮತ್ತೆ ನೀವು ನನಗೆ ಹೇಳಿದ್ರಿ ನಮ್ದು ಪೀಸ್ ಇಷ್ಟ ಆಗ್ತದೆ ಅಂತ, ಅದು ಕಡಿಮೆ ಹೇಳಿದ್ರಿ, ಅದು ಕೂಡ ನನಗೆ ತುಂಬಾ ಸಂತೋಷ. ಆಕ್ಚುಲಿ ನೀವು ಒಳ್ಳೆ ಸಜ್ಜನ ಅಂತ ಅವಾಗಲೇ ನಾನು ಅರ್ಥ ಮಾಡಿಕೊಂಡೆ. ಸರ್ ನೀವು ಏನೇ ಆಗ್ಲಿ ಒಂದು ಮಾಡಿಕೊಡಿ ಅಂತ ಹೇಳಿದೆ. ಮತ್ತೆ ನೀವು ಟ್ರೈ ಮಾಡಿ ಅದನ್ನು ನಮ್ಗೆ ಮಾಡಿ ಕೊಟ್ಟಿದ್ದೀರಿ, ಬಹಳ ಸಂತೋಷ. ನಿಮ್ಮ ಈ ಜನಸೇವೆ ಉಂಟಲ್ಲ, ಅದು ಎಲ್ಲರಿಗೂ ಈ ಯೂಟ್ಯೂಬ್ ಮಾಡುವ ಹೊಸಬರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ, ಅರ್ಥವೇ ಆಗುದಿಲ್ಲ ಹೇಗೆ ಹೋಗ್ಬೇಕು ಅಂತ, 2-3 ಸ್ಟೆಪ್ಗಳಲ್ಲಿ ಹೇಗೆ ಹೋಗ್ಬೇಕು ಅಂತ. ನೀವು ಅದನ್ನು ಒಂದು ಮಾರ್ಗದರ್ಶನ ನೀಡ್ತೀರಲ್ಲ, ಅದು ಒಳ್ಳೆಯ ವಿಚಾರ. ದೇವರು ನಿಮಗೆ ಆಯುರ ಆರೋಗ್ಯ ಸಕಲ ಸಂಪತ್ತನ್ನು ಕೊಡ್ಲಿ ಅಂತ ನಾನು ದೇವರಲ್ಲಿ ನಿಮಗಾಗಿ ಸ್ಪೆಷಲ್ ಆಗಿ ಬೇಡಿಕೊಡ್ತೇನೆ. ಮತ್ತು ನಮ್ಮ ಯೂಟ್ಯೂಬರ್ಗಳಿಗೆ ಹೊಸಬರಿಗೆ ಏನು ಹೇಳ್ತೇನೆ ಅಂದ್ರೆ, ನೀವು ಕೂಡ ನನ್ನ ಹಾಗೆ ಏನೋ ಪ್ರಾಬ್ಲಮ್ ಆಗಿದ್ರೆ ನೀವು ಕೂಡ ಇವರನ್ನು ಸಂಪರ್ಕಿಸಿ. ಈ ಕನ್ನಡ ಕ್ರಿಯೇಟರ್ ಉಂಟಲ್ಲ, ಈ ಚಾನೆಲ್ಗೆ ಸಂಪರ್ಕಿಸಿ. ಸರ್ ನಿಮ್ಮಲ್ಲಿ ಒಂದು ವಿನಂತಿ, ನಿಮ್ದು ನಂಬರ್ ಉಂಟಲ್ಲ ಅದನ್ನ ದೊಡ್ಡ ಮಾಡೋದು ಅದ್ರಲ್ಲಿ ಹಾಕಿ. ನಿಮ್ಮ ನಂಬರ್ ಹುಡುಕಿದ್ರೆ ಅಲ್ಲಿ ಕಷ್ಟ ಆಗ್ತದೆ, ನಂಬರ್ ಕಾಣೋದಿಲ್ಲ, ಎಲ್ಲಿ ಆಗ್ತದೆ ಗೊತ್ತಿಲ್ಲ. ಈಗ ಏನಾಗುತ್ತೆ ತಮ್ನೇಲಲ್ಲೇ ಬೇಕಾದ್ರೆ ಹಾಕ್ಬಿಡಿ, ತಮ್ನೇಲಲ್ಲೇ ಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹಾಕ್ಬೋದು ಸರ್. ನಂಬರ್ ಹಾಕಿದ್ರೆ ಏನಾಗುತ್ತೆ, ತುಂಬಾ ಕಾಲ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ಸ್ವಲ್ಪ ಹುಡುಕ್ಲಿಕ್ಕೆ ಬೇಜಾರಾಗಿ ಬಿಡ್ಬೋದು ಜನ. ಇಲ್ಲಾಂದ್ರೆ ಏನಾಗುತ್ತೆ, ಸುಮ್ಮನೆ ಏನೇನೋ ಕೇಳಲಿಕ್ಕೆ ಅಂತ ನಂಬರ್ ಸಿಕ್ಕ ಮೇಲೆ ಏನೇನೋ ಕೇಳಲಿಕ್ಕೆ ಅಂತ ಮೆಸೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಹತ್ರ ಮ್ಯಾನ್ ಪವರ್ ಇಲ್ಲ, ನಾನು ಒಬ್ಬನೇ ಮಾಡೋದು ಎಲ್ಲನೂ ಮ್ಯಾನೇಜ್ ಮಾಡೋಕೆ ಸಾಧ್ಯ ಆಗಲ್ಲ. ಆದರೂ ನಾನು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತಾ ಇರ್ತೀನಿ ಜನರಿಗೆ ರೀಚ್ ಆಗಲಿಕ್ಕೆ. ಅವ್ರ ಕಮೆಂಟ್ಗೆ ರಿಪ್ಲೈ ಮಾಡಬೇಕು, ಅವ್ರ ಕಾಲ್ಗೆ ರಿಪ್ಲೈ ಮಾಡಬೇಕು, ಅವ್ರ ಕೆಲಸನೂ ಮಾಡಬೇಕು, ನನ್ನ ಕೆಲಸನೂ ನಾನು ಮಾಡಬೇಕು. ಸೊ ಈ ರೀತಿ ಇರೋದ್ರಿಂದ ನಾನು ಫೀಸ್ನು ತುಂಬ ತಗೊಳ್ಳಲ್ಲ. ಬಿಕಾಸ್ ಫೀಸ್ ಜಾಸ್ತಿ ತಗೊಳ್ಳಲ್ಲ ಅಂದ್ರೆ ಏನಾಗುತ್ತೆ ಅಂದರೆ, ತುಂಬ ಜನ ಹೌಸ್ ವೈಫು ಇರ್ತಾರೆ. ಸೊ ಅವ್ರ ಹತ್ರ ಅಷ್ಟು ಪೇಮೆಂಟ್ ಇರಲ್ಲ. ಇನ್ನು ಹೊಸ ಚಾನಲ್ ಮಾಡಿದ ಮೇಲೆ ಅಷ್ಟು ಅಮೌಂಟ್ ಅಫೋರ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ತುಂಬ ಜನರಿಗೆ. ಇನ್ನೂ ಅಮೌಂಟೇ ಬರ್ತಾ ಇರಲ್ಲ, ನಾವು ಅಮೌಂಟ್ ಡಿಮ್ಯಾಂಡ್ ಮಾಡಿದರೆ ಅವ್ರ ಕೆಲಸನೇ ಬಿಟ್ಬಿಡ್ತಾರೆ ಯೂಟ್ಯೂಬ್ ಮೇಲೆ. ಸೊ ಹಾಗಾಗಬಾರ್ದು ಅಂತ ಒಂದು ಮಿನಿಮಮ್ ಅಮೌಂಟನ್ನು ನಾನು ಚಾರ್ಜ್ ಮಾಡಿ ಈ ರೀತಿ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದೀನಿ. ನಂಬರ್ ಕೊಡೋದ್ರಲ್ಲಿ ಏನಿದು ಇಲ್ಲ, ಒಂದು ವಿಡಿಯೋನು ಹಾಕಿದ್ದು, 2 ವಿಡಿಯೋ ಹಾಕಿದ್ದೀನಿ ನಾನು, 2 ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ಮತ್ತೆ ಏನಾದರೂ ಒಂದು ಸ್ವಲ್ಪ ಬೇರೆ ರೀತಿಯಿಂದ ನಂಬರ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ನಿಮ್ಗೆ ಹೇಗೆ ಅನಿಸ್ತಿದೆ ಸರ್ ಇದೆಲ್ಲ ಆದಮೇಲೆ? ಈಗ ನನಗೆ ತುಂಬಾ ಸಂತೋಷ. ಅಂದ್ರೆ ಅದು ಹೇಳಲಿಕ್ಕೆ ಒಂದು ಶಬ್ದಗಳು ಸಿಗುತ್ತಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ. ನೀವೊಂದು ನನಗೆ ದೇವರು ನನಗಾಗಿ ಕಳಿಸಿದ್ದಾರಲ್ಲ ಹೇಳಿ ಸಹಾಯ ಮಾಡುವಂತ, ಹಾಗೆ ಇಲ್ಲದ್ರೆ ನಾನು ಅದನ್ನು ಯೋಚಿಸಿ ಕೂಡ ಇರ್ಲಿಲ್ಲ. ನಾನು ಹೀಗೆ ವಿಡಿಯೋ ನೋಡುವಾಗ ಅದು ಒಮ್ಮೆಲೆ ನಿಮ್ಮ ವಿಡಿಯೋ ನನ್ನ ಮೊಬೈಲ್ ಅಲ್ಲಿ ಬಂತು, ಅದನ್ನು ನಾನು ನೋಡಿದೆ ಪುನಃ ಎಂತ ನೋಡುವ ಅಂತ. ಹಾಗೆ 1 ನೋಡಿದೆ, 2 ನೋಡಿದೆ, ಹೇಳ್ತಾ ಎಲ್ಲ ಕೆಲವೊಂದು 2-3 ವಿಡಿಯೋ ನೋಡಿದೆ. ಮತ್ತೆ ನನಗೂ ಕೂಡ ಧೈರ್ಯ ಆಯ್ತು, ಇವರತ್ರ ನಂದು ಮಾಡಿಸಬಹುದು ಅಂತ ನನಗೆ ಮನಸ್ಸಿಗೆ ಅನಿಸಿತ್ತು. ಹಾಗಾಗಿ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್. ತುಂಬಾ ಸಂತೋಷ. ಅದಕ್ಕೆ ಸರ್ ಈ ರೀತಿ ವಿಡಿಯೋ ಮಾಡೋದು ಯಾಕೆ ಅಂದ್ರೆ, ಬೇರೆಯವ್ರಿಗೂ ಒಂದು ಸ್ವಲ್ಪ ನಂಬಿಕೆ ಬರಲಿ, ಅವರು ಒಂದು ಸ್ವಲ್ಪ ಏನಾದರೂ ಇಶ್ಯೂ ಬಂದಿತ್ತು ಅಂದರೆ ಒಂದು ಧೈರ್ಯದಿಂದ ನನ್ನ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದೀನಿ. ಸೊ ನನ್ನ ಉದ್ದೇಶ ನಿಮ್ಮ ಜೊತೆ ನಾನು ಬೆಳಿಬೇಕು, ನಿಮ್ಮ ಜೊತೆ ನಾನು ಬೆಳೆದ್ರೇ ನಾನು ಒಂದು ಏನಾದರೂ ಸಾಧನೆ ಮಾಡಿದ ಹಾಗೆ, ಇಲ್ಲಾಂದರೆ ಏನೂ ಆಗಲ್ಲ. ಸೊ ನೀವು ಒಂದು ಸ್ವಲ್ಪ ಖುಷಿಯಾಗಿ ಖುಷಿಯಿಂದ ನೀವು ಈ ಮಾತನ್ನೇನು ಹೇಳ್ತಿದ್ದೀರಾ ನೋಡಿ, ಸೊ ಇದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ, ನಾನು ಮಾಡಲಿಕ್ಕೆ ಒಂದು ಸ್ವಲ್ಪ ಇನ್ಸ್ಪೈರೇಷನ್ ಆಗ್ತೀನಿ.
ಸೊ ಇದೇ ಒಂದು ಸ್ವಲ್ಪ ಈ ರೀತಿ ಜನರಿಗೆ ರೀಚ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇದು ಒಂದು ವಿಡಿಯೋ ಮಾಡ್ತಿದ್ದೆ. ಸೊ ನೀವು ಹ್ಯಾಪಿ ಆಗಿದ್ದೀರಾ? ಚಾನಲ್ ಹೆಸರೇನು ಸರ್ ಹೇಳಿ? ನನ್ನ ಚಾನಲ್ ಹೆಸರು ಯಕ್ಷ ಯೂಟ್ಯೂಬರ್ ಅಂತ. ಯಕ್ಷ ಯೂಟ್ಯೂಬರ್. ಯಕ್ಷ ಯೂಟ್ಯೂಬರ್. ಪ್ರೇಕ್ಷಕರು ಕೂಡ ನನ್ನ ಚಾನೆಲ್ ಅನ್ನು ನೋಡಿ ನೀವು ಅದನ್ನು ನಿಮಗೂ ಕೂಡ ಧೈರ್ಯ ಆಗ್ಬಹುದು, ಹೇಗೆ ಮಾಡಿದ್ದಾರೆ ನಿಮ್ಗೆ. ಹೌದು ಅಲ್ವಾ? ಅದನ್ನು ನೋಡಿದ್ರೆ ಇವರಿಗೂ ಕೂಡ ಪ್ರೇಕ್ಷಕರಿಗೂ ಈ ಯೂಟ್ಯೂಬರ್ಸ್ ಹೊಸಬರಿಗೂ ಕೂಡ ಅರ್ಥ ಆಗ್ತದೆ ಹೇಗೆ ಮಾಡಿದ್ದಾರೆ. ಹೌದು ಅಲ್ವಾ? ಒಂದು ಎಕ್ಸಾಂಪಲ್ ಗೆ ಇದ್ದಂತೆ ಕಾಣ್ತದಲ್ಲ. ಚಾನಲ್ ಲಿಂಕ್ ಕೂಡ ನಾನು ನಿಮ್ಮ ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಆಮೇಲೆ ಚಾನಲ್ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ನನ್ನ ಸ್ಕ್ರೀನ್ ಮೇಲೆ, ನೋಡ್ಬೋದು. ನೀವು ಇವ್ರ ಚಾನಲ್ ವಿಸಿಟ್ ಮಾಡಿ ನೋಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಎಲ್ಲ ಇವರು ಯಕ್ಷಗಾನದ ವಿಡಿಯೋ ಎಲ್ಲ ಮಾಡ್ತಿದ್ದಾರೆ. ಇವ್ರ ಓನ್ ಕಂಟೆಂಟ್ ಇದೆ ಇವ್ರ ಚಾನಲ್ ಮೇಲೆ. ಓನ್ ಕಂಟೆಂಟ್ ಹಾಕ್ತಿದ್ರು ಕೂಡ ರೀಯೂಸ್ ಕಂಟೆಂಟ್ ಯೂಟ್ಯೂಬ್ ಕಡೆಯಿಂದ ಇವ್ರಿಗೆ ಬರ್ತಾ ಇತ್ತು. ಸೊ ಈ ಪ್ರಾಬ್ಲಮ್ ಬಂದಾಗ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲದೆ ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಬೇಜಾನ್ ಅಮೌಂಟ್ ಕೇಳಿದ್ದಾರೆ. ಸೊ ಅಷ್ಟು ಅಮೌಂಟ್ ಎಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಅಮೌಂಟ್ ಕೊಟ್ಟು ಏನು ಮಾಡೋದು ಬಿಡು ಅಂತ ಚಾನಲೇ ಇವ್ರು ಬಿಟ್ಬಿಟ್ಟಿದ್ರು. ಸೊ 4-5 months ವೇಟ್ ಮಾಡಿದ ಮೇಲೆ ನನ್ನ ಚಾನಲ್ ಇವರಿಗೆ ಹೇಗೋ ಸಜೆಸ್ಟ್ ಆದಮೇಲೆ ಅದರಲ್ಲಿ ವಿಡಿಯೋ ನೋಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಚಾನಲ್ ಮೇಲೆ ಏನು ಇಶ್ಯೂ ಇತ್ತು ಅದನ್ನು ಕ್ಲಿಯರ್ ಮಾಡ್ಕೊಂಡು ಈಗ ಕೆಲಸ ಮಾಡ್ತಿದ್ದಾರೆ. ತುಂಬ ಖುಷಿಯಲ್ಲಿದ್ದಾರೆ. ಯಾಕೆ ಸರ್, ಹೇಗಂತೀರಾ? ಸತ್ಯ. ಇನ್ನು ನನಗೆ ಸ್ವಲ್ಪ ಸಮಯದಲ್ಲೇ ನನ್ನ ಚಾನಲ್ ಇಂದ $1 ಬರ್ಲಿಕ್ಕೆ ಚಾನ್ಸಸ್ ಉಂಟು. $10 ಆದ್ಮೇಲೆ ನನ್ನ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳ್ತದೆ ಅಂತ ಹೇಳಿದ್ದಾರೆ ಸರ್. ಹಾಗೆ ಕೇಳ್ಬೋದು. ಆಮೇಲೆ ನನ್ನ ನೀವು ಹೊಸ ನನಗೆ ಪೇಮೆಂಟ್ ಕೂಡ ಬರ್ಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನಾನು ಎದುರು ನೋಡ್ತಾ ಇದ್ದೇನೆ. ನೀವು ಕೂಡ ನನ್ನ ಹಾಗೆ ನಿಮ್ಮ ಚಾನೆಲ್ ಅನ್ನು ಮಾನಿಟೈಸೇಷನ್ ಮಾಡಿಕೊಳ್ಳಿ. ಸರ್ ಹತ್ರ ಅನುಭವವನ್ನು, ಅವರ ಮಾರ್ಗದರ್ಶನವನ್ನು ಕೇಳಿ ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಲ್ಲಿವರೆಗೂ ನನ್ನ ಜೊತೆ ಮಾತಾಡಿದ್ದಕ್ಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದಕ್ಕೆ ತುಂಬ ಅಂದರೆ ನಿಮಗೂ ಕೂಡ ತುಂಬ ಧನ್ಯವಾದ ಸ್ನೇಹಿತರೆ. ಸರ್ಗೂ ತುಂಬ ಧನ್ಯವಾದ. ಇಷ್ಟೆಲ್ಲ ನನ್ನ ಬಗ್ಗೆ ಹೇಳಿ ಅವ್ರಿಗಾಗಿರೋ ಪ್ರಾಬ್ಲಮ್ಸು ಮತ್ತು ನನ್ನ ಜೊತೆ ಆಗಿರೋ ಅವ್ರ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದಕ್ಕೆ ನನ್ನ ಚಾನಲ್ ಮೇಲೆ. ಸೊ ಇದರಿಂದ ಬೇರೆಯವರಿಗೂ ಒಂದು ಹೆಲ್ಪ್ ಸಿಗುತ್ತೆ. ನೀವು ಕೂಡ ನಿಮ್ಮ ಚಾನಲ್ ಮೇಲೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಏನೇ ಸಮಸ್ಯೆ ಇರಲಿ, ಯೂಟ್ಯೂಬ್ ರಿಲೇಟೆಡ್ ಆಮೇಲೆ ಆ್ಯಡ್ಸನ್ಸ್ಗೆ ಸಂಬಂಧಿಸಿದ ಏನೇ ಇಶ್ಯೂ ಇರಲಿ, 99.99% 0.01% ಎಲ್ಲೋ ಒಂದು ಆಗಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ನಾನು ಕ್ಲಿಯರ್ ಮಾಡಿ ಕೊಡ್ತಾ ಇರ್ತೀನಿ. ಏನಾದರೂ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಸರ್ ಚಾನಲ್ ಲಿಂಕ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅವರಿಗೂ ಸಪೋರ್ಟ್ ಮಾಡಿ. ಅವ್ರ ಚಾನಲ್ ಕೂಡ ನೋಡಿ. ತುಂಬ ಒಳ್ಳೆ ಯಕ್ಷಗಾನ ಇವ್ರು ಮಾಡಿದ್ದಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ನೋಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ನಿಮಗೂ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನ್ನಡ ಕ್ರಿಯೇಟಿವ್ಸ್ ಗೈಡ್ ಚಾನೆಲ್ಗೆ ಅಲ್ಲಿರುವ ಸಬ್ಸ್ಕ್ರೈಬ್ ಎಲ್ಲರಿಗೂ ನನ್ನ ಧನ್ಯವಾದ ಸರ್. ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಜೈ ಕರ್ನಾಟಕ. ಸೊ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ನಮಸ್ತೆ.